ಕೆಪಿಸಿಸಿ ಮೀಟಿಂಗ್ ಮುಗಿದ ಬಳಿಕ ಸಿದ್ದರಾಮಯ್ಯ ಒಂದು ಮಾತಾಡ್ತಾರೆ, ತ್ಯಾಗ ಮಾಡಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಾವು ಸಹ ಕೆಲವು ಸಾರಿ ತ್ಯಾಗ ಮಾಡಬೇಕಾಗುತ್ತದೆ ಅಂತ ಪರೋಕ್ಷವಾಗಿ ಸಿಎಂ ಕುರ್ಚಿಯಿಂದ ಇಳಿತೀವಿ ಅಂತ ವ್ಯಕ್ತಪಡಿಸಿದ್ದಾರೆ ಸರ್. ಮೊದಲಿದ್ದು ಇದು ಅವ್ರದ್ದು ಶಿವಕುಮಾರ್ ಅವ್ರದ್ದಾಯಿತು. ಇದು ಖಾಸಗಿ ಆಸ್ತಿ ಅಲ್ಲ. ರಾಜಕೀಯ ಭಿನ್ನಾಭಿಪ್ರಾಯದ ಹೊರತುಪಡಿಸಿ ನಾನು ಒಂದು ಮಾತು ಹೇಳೋದು, ಜನ ಕಾಂಗ್ರೆಸ್ಸನ್ನು ಈ ಸರ್ತೆ ನಂಬಿ ಓಟ್ ಕೊಟ್ಟಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ ಜನಕ್ಕೆ ಹೇಳ್ರಿ, ನಾ ತ್ಯಾಗ ಮಾಡ್ತೀನಿ, ನೀ ತ್ಯಾಗ ಮಾಡ್ತೀನಿ, ಹಂಚ್ಕೊಳ್ಳಿಕ್ಕೆ ನಿಮ್ಮ ಆಸ್ತಿ ಏನಂತ ಜನರ ಮುಂದೆ ಹೇಳ್ರಿ ನೀವು. ಇವು ಸ್ಪೆಲ್ ಔಟ್. ಆದರೆ ಇದರಿಂದ ಒಟ್ಟಾರೆ ನಮ್ಮ ರಾಜ್ಯದ ಆಡಳಿತದ ಮೇಲೆ ಬಹಳಷ್ಟು ದುಷ್ಪರಿಣಾಮವನ್ನು ಬೀಳ್ತಾ ಇದೆ. ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಆಡಳಿತ ಯಂತ್ರ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬಹಳ ತ್ಯಾಗ ಮಾಡಿದಾರಂತ. ಈಗ ನೀವು ಕೇಳೋರ ಪ್ರಶ್ನೆ ಮೇಲೆ ನಿಮಗ ನಗಿ ಬರ್ತದೆ ಅಂತಂದ್ರೆ ಇನ್ನ ಬೇರೆದವ್ರ ಪರಿಸ್ಥಿತಿ ಏನ? ರಾಹುಲ್ ಗಾಂಧಿ ಅವ್ರಿಗಿಂತ ಸೋನಿಯಾ ಗಾಂಧಿ ಅವ್ರ ಹೆಸರಲ್ಲೇ ಇವರೊಂದು ಪ್ರಚಾರ ಮಾಡ್ತಾರ, ಮನಮೋಹನ್ ಸಿಂಗ್ ಅವ್ರಿಗೆ ಬಿಟ್ಕೊಟ್ರು ಅಂತ ಹೇಳಿ. ಆಯಾಗಿನ ಸಂದರ್ಭಗಳು ಇವ್ರ ಬಗ್ಗೆ ಎಲ್ಲ ನಾ ಮಾತಾಡೋದಿಲ್ಲ. ಆದರೆ ಸೋನಿಯಾ ಗಾಂಧಿ ಬಿಟ್ಕೊಟ್ರು ಅನ್ನೋದರ ಜೊತೆಗೆ ಯಾವ ಪ್ರಮಾಣದಲ್ಲಿ ಆ ಸರ್ಕಾರದಲ್ಲಿ ಸೋನಿಯಾ ಗಾಂಧಿಯವರ ಅಧಿಕಾರ ನಡೀತಿತ್ತು, ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ ಅವ್ರನ್ನ, ರಾಹುಲ್ ಗಾಂಧಿಯವರು ಮನಮೋಹನ್ ಸಿಂಗ್ ಅವ್ರನ್ನ ಯಾವ ರೀತಿಯಾಗಿ ಅತ್ಯಂತ ಘೋರವಾಗಿ ಅಪಮಾನಿಸಿದರು. ಅದಾದ ನಂತರ ಒಲಿಂಪಿಕ್ಸ್ದಲ್ಲಿ ಸಹಿತ ಚೈನಾದಲ್ಲಿ ನಡೆದಂಥ ಒಲಿಂಪಿಕ್ಸ್ಗೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವ್ರನ್ನ ಕರೀಲಿಲ್ಲ, ಸೋನಿಯಾ ಗಾಂಧಿಯವ್ರನ್ನ ಕರೆದ್ರು. ಎಲ್ಲ ಫೈಲ್ಗಳು ಸೋನಿಯಾ ಗಾಂಧಿಯವರ ನ್ಯಾಷನಲ್ ಅಡ್ವೈಸರಿ ಕಮಿಟಿಯಿಂದನೇ ಮೂವ್ ಆಗ್ತಾ ಇದ್ದು. ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಕ್ರಿಯೇಟ್ ಆಗಿತ್ತು. ಈ ರೀತಿ ತ್ಯಾಗ ಮಾಡ್ಲಿಕ್ಕೆ ಭಾಳ ಜನ ತಯಾರಿದ್ದಾರೆ ದೇಶದಾಗ. ಅದಕ್ಕೆ ಸೋನಿಯಾ ಅವರಿಗೆ ಏನದ ಅದನ್ನು ಅವ್ರು ಬಿಟ್ಟು ನಾನು ಶಿವಕುಮಾರ್ ಕೊಡ್ತೀನಿ ಅಥವಾ ಇನ್ನೊಬ್ಬರಿಗೆ ಕೊಡ್ತೀನಿ ಅಂತಿದ್ರೆ ಅದು ಅವ್ರ ಪಾರ್ಟಿ ಇಂಟರ್ನಲ್ ವಿಷಯ ಅದ. ಆದರೆ ಜನಕ್ಕೆ ವಿಷಯವ ಸ್ಪಷ್ಟಪಡಿಸ್ಬೇಕು ಮತ್ತು ಇದರಿಂದ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರದಂತೆ ಅವರು ಎಚ್ಚರ ವಹಿಸಬೇಕು. ಸಿಎಂ ಕೂಗುನು ಕೇಳಿ ಬರ್ತೀವಿ. ರಾಜ್ಯದಲ್ಲಿ ದಲಿತರ ಸಿಎಂ ಆಗ್ತಾರೆ, ದಲಿತರ ಪರವಾಗಿ ಮಾತಾಡ್ತಾರೆ ಯಾವತ್ತಿಗೂ ಕಾಂಗ್ರೆಸ್ನವರು. ನೋಡ್ರಿ, ನಾನು ಕಾಂಗ್ರೆಸ್ ಪಾರ್ಟಿಯೊಳಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಇವತ್ತು. ಆದರೆ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕಾಗಿಯೂ ಅಕಸ್ಮಾತ್ ನಾ ಇಳಿದ್ರೂ ಚಿಂತಿಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂಥೇಳಿ ಈ ದಲಿತ ಸಿ ಎಂ ಅಂತ ಒಂದು ಕೂಗೆ ಎಬ್ಬಿಸ್ತಾರೆ. ಆನಂತರ ಡಿ ಕೆ ಶಿವಕುಮಾರ್ ಅವರು ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ತಿಳ್ಕೊಂಡು ಅವ್ರು ಹೇಳ್ಕೊತ ಅಡ್ಡಾಡ್ತಾರೆ. ಇವರೆಲ್ಲ ಬೇರೆ ಬೇರೆ ಶಾಸಕರನ್ನ, ಮಂತ್ರಿಗಳನ್ನ ಒಟ್ಟಿಗೆ ಕೂಡಿಸಿ ಇಂಥವ್ರ ಅಕಸ್ಮಾತ್ ಸಿದ್ದರಾಮಯ್ಯನವ್ರು ಬಿಟ್ಟರೆ ಇಂಥವ್ರ ಮುಖ್ಯಮಂತ್ರಿ ಆಗ್ಬೇಕಂತ ಏನು ಎಬ್ಬಿಸ್ತಾ ಇದ್ದಾರಲ್ಲ, ಅದೆಲ್ಲವೂ ಸಿದ್ದರಾಮಯ್ಯನವರೇ ಮಾಡ್ತಾ ಇದ್ದಾರೆ. ದೊಡ್ಡ ದುರಂತ ನಡೆದಿದೆ. ನಾನು ನಿಮಗೂ ಗೊತ್ತಿದೆ, ನಾನು ಅವತ್ತು ಆದ ದಿವಸ KMCಗೆ ವಿಸಿಟ್ ಕೊಟ್ಟಿದ್ದೆ. ಅದಾದ ನಂತರ ನಾನು ಊರಲ್ಲಿ ಇರಲಿಲ್ಲ ಮತ್ತು ಅದರ ಮಧ್ಯೆ ಟ್ರೀಟ್ಮೆಂಟು ಇತ್ಯಾದಿ ಸಂಬಂಧನೂ ನಾನು 2-3 ಸರ್ತಿ KMC ಡೈರೆಕ್ಟ್ರಿಗೆ ಮಾತಾಡಿದ್ದೆ. ನಮ್ಮ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟದ. ನಮ್ಮ ಸ್ವರ್ಣ ಫೌಂಡೇಶನ್ದಿಂದ ನಾನು ಮಹೇಶ್ ಅವರು ಹೇಳಿದ್ದೆ ಅವ್ರಿಗೆ, ಸ್ವಲ್ಪ ಏನಾದ್ರು ನೀವು ಮಾಡಿರಿ, ನೀವು ಅಯ್ಯಪ್ಪ ಸ್ವಾಮಿಯ ಭಕ್ತರು ಅಂಥೇಳಿ ಅವರು ಮಾಡಿದ್ದಾರೆ. ಇವತ್ತು ಅವು ಭಾಳಷ್ಟು ಬಡ ಕುಟುಂಬ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ, ಅಕಸ್ಮಾತ್ ಅದು ಮಹೇಶ್ ಅವರು ಹೋಗಿ ಸ್ವತಃ ಮುಖ್ಯಮಂತ್ರಿನ ಭೇಟಿಯಾಗಿ ಬಂದಾರ, ಆಗಿಲ್ಲ ಅಂದ್ರೆ ನಾವು ಬೇರೆ ಆದ್ರೆ ಇನ್ನೊಂದು ಈಗ ಹೆಂಗೆ ಇವ್ರಿಗೆ NGOದಕ್ಕೆ ಇವ್ರು ಫೌಂಡೇಶನ್ ಮಾಡಿದ್ರೆ ಹಂಗೆ ಬೇರೆ ಫೌಂಡೇಶನ್ಗೆ ಇನ್ನೂ ಸ್ವಲ್ಪ ಅವರಿಗೆ ಪರಿಹಾರ ಕೊಡಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ.